ಸಾವನ್ನ ತಾನೇ ಘೋಷಿಸಿ ಅರಿವು ಮೂಡಿಸಿದ ಪೂನಂ ಪಾಂಡೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಪೂನಂ ಪಾಂಡೆ ಸತ್ತಿಲ್ಲ. ನಿನ್ನೆ 12 ಗಂಟೆಗೆ ಸಾವಿನ ಸುದ್ದಿ. ಇವತ್ತು 12 ಗಂಟೆಗೆ ಪೂನಂ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಇದೆಲ್ಲರಿಗೂ ಶಾಕಿಂಗ್ ಆಗಿರುವಂತ ವಿಚಾರ. ಇಡೀ ರಾಷ್ಟ್ರದಲ್ಲಿ ಹಲ್ಚಲ್ ಎಬ್ಬಿಸಿತ್ತು ಪೂನಂ ಸಾವಿನ ಈ ಇನ್ಸ್ಟಾಗ್ರಾಮ್ ಪೋಸ್ಟ್. ನೋಡಿ, ನಿನ್ನೆ 12 ಗಂಟೆಗೆ ಸಾವಾಗಿದೆ ಅನ್ನುವಂಥ ಸುದ್ದಿ ವೈರಲ್ ಆಗ್ಬಿಟ್ಟಿತ್ತು. ಇವತ್ತು 12 ಗಂಟೆ ಕರೆಕ್ಟ್ ಆಗಿ ಸ್ವತಃ ಪೂನಮೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಇದು ಎಲ್ರಿಗೂ ಒಂದು ರೀತಿಯಾದಂತ ಶಾಕ್ ಆಗಿರುವಂಥದ್ದು. ಗರ್ಭಕಂಠ ಕ್ಯಾನ್ಸರ್ನಿಂದ ಸಾವು ಅಂತ ಪೂನಂ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಗರ್ಭಕಂಠ ಸಾವಿನಿಂದ ಪೂನಂ ಸತ್ಲಂತೆ ಅಂತ ಇಡೀ ರಾಷ್ಟ್ರದಲ್ಲಿ ಚರ್ಚೆ ಹುಟ್ಕೊಂಡ್ಬಿಟ್ಟಿತ್ತು. ಏನಿದು ಸರ್ವಿಕಲ್ ಕ್ಯಾನ್ಸರ್ ಅಂತ ಇಡೀ ರಾಷ್ಟ್ರವೇ ಸರ್ಚ್ ಮಾಡಿದಂತೂ ಹೌದು. ಮಹಿಳೆಯರಲ್ಲಿ ದಿಢೀರ್ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡ್ಬಿಟ್ಟಿತ್ತು. ಯಾಕೆ ಬರುತ್ತಪ್ಪ, ಹೇಗೆ ಬರುತ್ತಪ್ಪ, ಅಯ್ಯೋ ನಾವು ಟೆಸ್ಟ್ ಮಾಡ್ಕೋಬೇಕು, ವ್ಯಾಕ್ಸಿನ್ ಇದೆಯಾ, ವ್ಯಾಕ್ಸಿನಿಗೆ ಎಷ್ಟು, ಇದೆಲ್ಲ ಚರ್ಚೆ ಆಗಿದ್ದು ಹೌದು. ಈಗ ದಿಢೀರ್ ಪ್ರತ್ಯಕ್ಷಲಾಗಿ ನಾನು ಸತ್ತಿಲ್ಲ, ಬದುಕಿದ್ದೇನೆ ಅಂತ ಪೂನಂ ಹೇಳಿದ್ದಾರೆ. ಸರಿನೋ ತಪ್ಪೋ, ಪೂನಂ ಸಾವಿನ ಪೋಸ್ಟ್ ನಿಂದ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಚರ್ಚೆ ಆಗಿದ್ದು ಹೌದು, ಅರಿವು ಮೂಡಿದ್ದು ಹೌದು. ನೋಡಿ, ಯಾವಾಗ್ಲೂ ವಿವಾದಗಳಿಂದ ಅಥವಾ ಬೇರೆ ಬೇರೆ ವಿಚಾರಗಳಿಂದ ಸುದ್ದಿ ಆಗ್ತಿದ್ದಂತ ಇದೇ ಪೂನಂ ಪಾಂಡೆ ಮೊದಲ ಬಾರಿಗೆ ಒಂದೊಳ್ಳೆ ಸಂದೇಶವನ್ನ ಇಟ್ಕೊಂಡು ಚರ್ಚೆ ಆಗೋದಕ್ಕೆ ಕಾರಣ ಆಗಿದ್ರು. ನಿನ್ನೆ ಸಾವಾಗಿದೆ 32 ವರ್ಷಕ್ಕೆ ಗರ್ಭಕಂಠ ಕ್ಯಾನ್ಸರ್ ಅಂತೆ. ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಏನು, ಅದು ಯಾರಿಗೆ ಬರುತ್ತೆ, ಹೇಗ್ ಬರುತ್ತೆ, ಏನಕ್ಕೆ ಬರುತ್ತೆ, ಇದಕ್ಕೆ ವ್ಯಾಕ್ಸಿನೇಷನ್ ಇದೆಯಾ? ಸ್ವತಃ ಬಜೆಟ್ ನಲ್ಲೇ ಈ ವ್ಯಾಕ್ಸಿನೇಷನ್ ಅನ್ನ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು. ತುಂಬಾ ಜನಕ್ಕೆ ಇದರ ಅರಿವು ಇರ್ಲಿಲ್ಲ. ಅದೇ ಪೂನಂ ಪಾಂಡೆ ಸತ್ತೋದ್ಲಂತೆ ಅಂತ ಹೇಳ್ತಿದ್ದ ಹಾಗೇನೆ ಅದನ್ನ ಸರ್ಚ್ ಮಾಡೋಕ್ ಶುರು ಮಾಡಿದ್ರು, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ ಶುರು ಮಾಡಿದ್ರು. ಈಗ ಪೂನಂ ಪಾಂಡೆ ಪ್ರತ್ಯಕ್ಷ ಆಗಿ ನಾನು ಸತ್ತಿಲ್ಲ, ನನ್ನ ಅರಿವು ಮೂಡಿಸ್ಬೇಕು ಅಂತಾನೆ ಬೇಕಂತಲೇ ಹಿಂಗ್ ಮಾಡ್ದೆ ಅಂತ ಹೇಳ್ಕೊಂಡಿದ್ದಾರೆ. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because they had no idea what to do about it. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life lost to this disease. I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because they had no idea what to do about it. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life lost to this disease. I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It's not because they couldn't do anything about it, because they had no idea what to do about it. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life lost to this disease. I'm alive. I didn't die because of cervical cancer. Unfortunately, I cannot say that about those hundreds. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ಅಪೇಕ್ಷಾ ಡಿಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಪೇಕ್ಷಾ, ಎಕ್ಸಾಕ್ಟ್ಲಿ ನೆನೆ ಇಷ್ಟೊತ್ತಿಗೆ ಪೂನಂ ಪಾಂಡೆ ಇನ್ನಿಲ್ಲ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದು ಆತಂಕದ ಜೊತೆಗೆ ಆಘಾತ ಕೂಡ ತರಿಸಿತ್ತು. ಯಾಕಂದ್ರೆ ಗರ್ಭಕಂಠ ಕ್ಯಾನ್ಸರ್ ಅನ್ನೋದು ಇಷ್ಟು ಸಡನ್ ಆಗಿ ಒಂದು ಜೀವ ಹೋಗುತ್ತಾ, ಇಷ್ಟು ರೀತಿಯಲ್ಲಿ ಹಬ್ಬಿದ್ಯಾ ಅನ್ನೋದ್ರ ಬಗ್ಗೆ. ಬಟ್ ಇದೇ 12 ಗಂಟೆ ಅಷ್ಟೊತ್ತಿಗೆ
ಸ್ವತಃ ಪೂನಂ ಪಾಂಡೆ ಅವರೇ ಪ್ರತ್ಯಕ್ಷ ಆಗಿದ್ದಾರೆ. ನನ್ನ ಸಾವು ಅಪ್ಪಿಲ್ಲ, ನಾನು ಸಾವು ಆಗಿಲ್ಲ, ನಾನು ಬೇಕಂತಲೇ ಈ ರೀತಿಯಾಗಿ ಮಾಡಿದ್ದು ಅರಿವು ಮೂಡಿಸುವಂತ ಕಾರಣಕ್ಕೆ ಅಂತ ಹೇಳಿದ್ದಾರೆ. ಸೊ ಫೈನಲಿ ನಾವು ನೋಡೋದಾದ್ರೆ ಯಾವಾಗಲೂ ವಿವಾದಗಳಿಂದ ಅಥವಾ ಒಂದಷ್ಟು ಗಿಮಿಕ್ಗಳಿಂದ ಪಬ್ಲಿಸಿಟಿಯನ್ನು ಪಡ್ಕೊಳ್ಬೇಕು ಅಂತ ಪೂನಂ ಪಾಂಡೆ ಹೆಚ್ಚು ಸುದ್ದಿಯಲ್ಲಿ ಇರ್ತಿದ್ರು, ವೈರಲ್ ಆಗ್ತಾ ಇದ್ರು. ಮೊದಲ ಬಾರಿಗೆ ಒಂದೊಳ್ಳೆ ಉದ್ದೇಶವನ್ನ ಇಟ್ಕೊಂಡು ವೈರಲ್ ಆಗಿದ್ದಾರೆ. ಈ ಸಾವಿನ ಸುದ್ದಿ ಮತ್ತು ಈ ಗರ್ಭಕಂಠ ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ಲಾರಿಟಿಯನ್ನ ಸ್ವತಃ ಇವರೇ ಕೊಟ್ಟಿದ್ದಾರೆ ಅಂತ. ಎಸ್, ಖಂಡಿತವಾಗ್ಲೂ ನೀತಿ ಏನಂತಂದ್ರೆ ಬಾಲಿವುಡ್ ನಟಿ ಕಮ್ ಮಾಡೆಲ್ ಪೂನಂ ಪಾಂಡೆ ಅವರು ಸರ್ವಿಕಲ್ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಅನ್ನೋ ಸುದ್ದಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಹಾಗೆ ಯಾರು ಕೂಡ ಇದು ನಿಜ ಅಂತ ನಂಬಿರಲಿಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಪೂನಂ ಅವರ ಇನ್ಸ್ಟಾಗ್ರಾಮ್ನಲ್ಲೇ ಈ ಬಗ್ಗೆ ಒಂದು ಪೋಸ್ಟ್ ಅನ್ನು ಮಾಡಲಾಗಿತ್ತು. ಏನಂತಂದ್ರೆ ಈ ದಿನ ಪೂನಂ ಪಾಂಡೆ ಅವರು ಸತ್ತಿದ್ದಾರೆ ಅನ್ನೋ ಹೇಳೋ ಬಗ್ಗೆ ನಾವು ತುಂಬಾ ಬೇಜಾರಾಗಿದ್ದೀವಿ ಅಂತ ಅವರ ಒಂದು ಮ್ಯಾನೇಜಿಂಗ್ ಟೀಮ್ ಈ ಪೋಸ್ಟ್ ಅನ್ನ ಮಾಡಿತ್ತು. ಹಾಗೆ ಈ ಪೋಸ್ಟ್ಗೆ ಒಂದಿಷ್ಟು ಕಮೆಂಟ್ಸ್ಗಳು ಬರುತ್ತೆ. ಏನಂತಂದ್ರೆ ಈ ಸುದ್ದಿ ಸುಳ್ಳು, ಇದು ನಿಜ ಆಗೋಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ಪಬ್ಲಿಸಿಟಿ ಗಿಮಿಕ್ಗೆ ಪೂನಂ ಅವರು ಈ ರೀತಿ ಮಾಡ್ತಾರೆ ಅನ್ನೊಂದಿಷ್ಟು ಕಮೆಂಟ್ಸ್ಗಳು ಬಂದಿತ್ತು. ಯಾಕಂದ್ರೆ ಇದಕ್ಕಿಂತ ಹಿಂದೆ ಕೂಡ ಪೂನಂ ಅವರು ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯಿಂದಲೇ ಫೇಮಸ್ ಆಗಿದ್ರು. ಆದ್ರೆ ಇದಾದ ಬಳಿಕ ಮತ್ತೊಂದಿಷ್ಟು ಸುದ್ದಿಗಳು ಬರುತ್ತೆ. ಏನಂತಂದ್ರೆ ಪೂನಂ ಸಾವಿನ ಸುತ್ತ ಹಲವಾರು ಅನುಮಾನಗಳು ಹುಟ್ಟತ್ತೆ. ಏನಂತಂದ್ರೆ ಜಸ್ಟ್ ಈ ಪೋಸ್ಟ್ ಆಗೋ ಒಂದು 4 ದಿನ ಹಿಂದೆ ಅಷ್ಟೇ ಅವರು ಗೋವಾಗೆ ಹೋಗಿದ್ರು. ಹಾಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವೇಳೆ ಕೂಡ ಸಾಕಷ್ಟು ಎಲ್ಲ ಕಡೆ ಕಾಣಿಸ್ಕೊಂಡಿದ್ರು. ಹೀಗಿದ್ದಂತ ಪೂನಂ ಸಡನ್ ಆಗಿ ಸತ್ತಿದ್ದಾರೆ ಅಂದ್ರೆ ಯಾರಿಗೂ ಕೂಡ ನಂಬಕ್ ಸಾಧ್ಯನೇ ಆಗಿರ್ಲಿಲ್ಲ. ಹಾಗೆ ಇವತ್ತು ಇದಕ್ಕೆ ಪೂನಂ ಅವರೇ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ನಾನು ಸತ್ತಿಲ್ಲ, ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೇನೆ ಅಂತ ಸ್ವತಃ ಪೂನಂ ಪಾಂಡೆ ಅವರೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ, ಆದರೆ ಈ ಸರ್ವಿಕಲ್ ಕ್ಯಾನ್ಸರ್ನಿಂದ ಸಾಕಷ್ಟು ಮಹಿಳೆಯರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ. ಇತರೆ ಕ್ಯಾನ್ಸರ್ ರೀತಿ ಈ ಸರ್ವಿಕಲ್ ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು, ಆದರೆ ಅದು ಯಾವ ರೀತಿ ಅನ್ನೋದು ಯಾರಿಗೂ ಕೂಡ ಅಷ್ಟಾಗಿ ಮಾಹಿತಿ ಇಲ್ಲ. ಈಗ ನಾನು ಸತ್ಯ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ಎಲ್ಲರೂ ಕೂಡ ಅಲರ್ಟ್ ಆದರು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಫ್ಯಾಕ್ಟ್ ಮಾಧ್ಯಮದವರು ಕೂಡ ಈ ಬಗ್ಗೆ ಅಲರ್ಟ್ ಆಗಿ ಎಲ್ಲ ಕಡೆ ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಕಾಯಿಲೆ ಹೇಗೆ ಬರುತ್ತೆ, ಇದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು, ಇದರ ಸಿಂಪ್ಟಮ್ಸ್ ಏನು, ಮಹಿಳೆಯರು ಯಾಕೆ ಇದ್ರ ಬಗ್ಗೆ ಎಲ್ಲೂ ಅಷ್ಟು ಓಪನ್ ಆಗಿ ಹೇಳ್ಕೊಳ್ಳಲ್ಲ, ಇದನ್ನ ಹೇಳ್ಕೊಳ್ಳೋಕೆ ಯಾಕಷ್ಟು ಹಿಂದೇಟಾಗ್ತಾರೆ, ಇದ್ರ ಬಗ್ಗೆ ಎಲ್ಲವೂ ಕೂಡ ನನ್ನ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದೇ ರೀತಿ ಪೂನಂ ಪಾಂಡೆ ಅವರು ಕೂಡ ಇವತ್ತು ಅದನ್ನೇ ಹೇಳಿದ್ದಾರೆ. ಈ ಒಂದು ಉದ್ದೇಶದಿಂದ ನಾನು ಸತ್ಯ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೆ. ನನ್ನ ಉದ್ದೇಶ ನಿಮ್ಗೆಲ್ಲರಿಗೂ ಬೇಜಾರಾಗಿರ್ಬೋದು, ಆದ್ರೆ ಇದರಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶವಂತೂ ಖಂಡಿತವಾಗ್ಲೂ ಇಲ್ಲ. ಮಹಿಳೆಯರು ಈ ಬಗ್ಗೆ ಆದಷ್ಟು ಎಚ್ಚೆತ್ಕೋಬೇಕು. ಈ HPV ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬೇಕು. ಯಾಕೆ ಮಹಿಳೆಯರು ಈ ವ್ಯಾಕ್ಸಿನ್ ಅನ್ನ ತಗೊಳ್ಕೊಳ್ಳೋದಿಲ್ಲ, ಈ ವ್ಯಾಕ್ಸಿನ್ ತಗೊಂಡ್ರೇನೆ ಈ ಒಂದು ರೋಗವನ್ನು ನಾವು ತಡೆಗಟ್ಟಬಹುದು ಅಂತ ಕೂಡ ಹೇಳಿರುವಂತದ್ದು. ಹಾಗೆ ಇನ್ನೊಂದೇನಂತಂದ್ರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲೇ ಪೂನಂ ಪಾಂಡೆ ಈಸ್ ಅಲೈವ್ ಅನ್ನೋ ಒಂದು ವೆಬ್ಸೈಟ್ ಅನ್ನು ಕೂಡ ಶುರು ಮಾಡಿಕೊಂಡು ಅದರಲ್ಲಿ ಡೆತ್ ಟು ಸರ್ವಿಕಲ್ ಕ್ಯಾನ್ಸರ್ ಅಂತ ಒಂದು ಅದರ ಬಗ್ಗೆ ಯಾವುದೆಲ್ಲ ಒಂದು ಸಿಂಪ್ಟಮ್ಸ್ ಏನು, ಅದು ಯಾವ ರೀತಿ ನಾವು ತಡೆಗಟ್ಟಬಹುದು ಬಗ್ಗೆ ಒಂದಿಷ್ಟು ಬ್ರೀಫ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದೇನಂತಂದ್ರೆ ಮೊನ್ನೆ ಅಷ್ಟೇ ಕೇಂದ್ರ ಬಜೆಟ್ ಮಂಡನೆ ಆಯಿತು. ಇದರಲ್ಲಿ ಫಿನಾನ್ಷಿಯಲ್ ಮಿನಿಸ್ಟರ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಸರ್ವಿಕಲ್ ಕ್ಯಾನ್ಸರ್ನ 9 ರಿಂದ 14 ವರ್ಷದ ಹೆಣ್ಮಕ್ಳಲ್ಲಿ ಈ ಸರ್ವಿಕಲ್ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಈ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ, ಅದಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ. ಅದೇ ರೀತಿ ಪೂನಂ ಅವರು ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಏನಂತಂದ್ರೆ ಮೊನ್ನೆ ಅಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ರು, ಆದ್ರೆ ಇದು ಮೀಡಿಯಾದಲ್ಲಿ ಅಷ್ಟು ಹೈಲೈಟ್ ಆಗಿರ್ಲಿಲ್ಲ, ಜನಗಳಿಗೆ ಇದು ತಲುಪಿರ್ಲಿಲ್ಲ. ಈಗ ನಾನ್ ಸತ್ಯ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಾದ್ಮೇಲೆ ಇದು ಬೆಳಕಿಗೆ ಬಂದಿದೆ. ಹಾಗೆ ಇದ್ರ ಬಗ್ಗೆ ಅರಿವು ಮೂಡಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿರುವಂತದ್ದು ನೀತಿ. ಅಪೇಕ್ಷಾ ಪಾಸಿಟಿವ್ ಆರ್ ನೆಗೆಟಿವ್ ಅದೇನೇ ಇರ್ಲಿ, ಬಟ್ ಪೂನಂ ಪಾಂಡೆಯ ಈ ಒಂದು ಸ್ಟೇಟ್ಮೆಂಟ್ ಅಥವಾ ನನ್ ಸತ್ತೋದೆ ಅಂತ ಸ್ವತಃ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಯಾರೋ ಹಾಕಿರುವಂತ ವಿಚಾರ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದಕ್ಕೆ ಎಷ್ಟು ವರದಾನ ಆಯ್ತು ಅಂತ. ಎಸ್, ಖಂಡಿತವಾಗ್ಲೂ ನೀತಿ ಏನಂತಂದ್ರೆ ಈ ಪೂನಂ ಪಾಂಡೆ ಸಾವಿನ ಸುದ್ದಿಗಿಂತ ಮುಂಚೆ ಮೊನ್ನೆ ಅಷ್ಟೇ ನಮ್ಮ ಕೇಂದ್ರ ಫಿನಾನ್ಷಿಯಲ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಕೂಡ ಈ ಬಗ್ಗೆ ಉಲ್ಲೇಖ ಮಾಡಿದ್ರು. ಆದ್ರೆ ಆವಾಗ ಯಾರು ಕೂಡ ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಯಾವಾಗ ಒಂದು ಸೆಲೆಬ್ರಿಟಿ ಸಾವನ್ನಪ್ತಾರೆ, ಅದು ಜಸ್ಟ್ 32 ವರ್ಷಕ್ಕೆ ಪೂನಂ ಪಾಂಡೆ ಅವರು ಅಷ್ಟು ಫಿಟ್ ಅಂಡ್ ಫೈನ್ ಆಗಿದ್ರು, ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದವರು, ಈ ರೀತಿ ಸಡನ್ ಆಗಿ ಕ್ಯಾನ್ಸರ್ ನಿಂದ ಸಾಯ್ತಾರೆ, ಅದು ಸರ್ವಿಕಲ್ ಕ್ಯಾನ್ಸರ್ ನಿಂದ ಸಾಯ್ತಾರೆ ಅಂದ್ರೆ ಎಲ್ರಿಗೂ ಒಂದ್ ರೀತಿಯ ದೊಡ್ಡ ಶಾಕ್ ಆಗುತ್ತೆ. ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಪೂನಂ ಸಾವಿಗೆ ಸಂತಾಪವನ್ನ ಸೂಚಿಸ್ತಾರೆ. ಹಾಗೆ ಒಂದಿಷ್ಟು ಜನ ಅಲರ್ಟ್ ಆಗ್ತಾರೆ. ಸಾಕಷ್ಟು ನೆನೆ ಗೂಗಲ್ ಆಗಿರ್ಲಿ ಅಥವಾ ಎಲ್ಲಾ ಕಡೆ ಕೂಡ ಈ ಸರ್ವಿಕಲ್ ಕ್ಯಾನ್ಸರ್ ಹೇಗ್ ಬರುತ್ತೆ, ಇದನ್ನ ಯಾವ ರೀತಿ ತಡೆಗಟ್ಟಬಹುದು, ಹಾಗೆ ಒಂದಿಷ್ಟು ಜನ ಮಹಿಳೆಯರು ನಾವು ಕೂಡ ತುಂಬಾ ಹುಷಾರಾಗಿರ್ಬೇಕು, ಏನಾದ್ರೂ ಇದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು, ಈ ರೀತಿ ಹಲವಾರು ಯೋಚನೆಗಳನ್ನ ಮಾಡ್ತಾರೆ.
ಹಾಗೆ ಇನ್ನೊಂದಿಷ್ಟು ಜನ ಈ ಪೂನಂ ಪಾಂಡೆ ಅವರ ಈ ಒಂದು ಉದ್ದೇಶವನ್ನ ಒಳ್ಳೆ ರೀತಿನಲ್ಲಿ ಬಿಂಬಿಸಿದ್ರೆ, ಮತ್ತೊಂದಿಷ್ಟು ಜನ ಈ ರೀತಿ ಪಬ್ಲಿಸಿಟಿ ಕೊಟ್ಟು ನಾನು ಸತ್ತಿದ್ದೀನಿ ಅಂತ ಪಬ್ಲಿಸಿಟಿ ಕೊಟ್ಟು ಈ ರೀತಿ ಎಲ್ಲ ಹೇಳೋ ಅನಿವಾರ್ಯತೆ ಇರಲಿಲ್ಲ ಅಂತ ಹೇಳಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಅಪೇಕ್ಷಾ ತಮ್ಮ ಡೀಟೇಲ್ಸ್ಗಾಗಿ.